Welcome to the class. See, in our today's live class, we have discussed some of the questions of part A and part B. So, in this session, let us continue the uh, revision of March 2015 question paper. So, I have considered one question of part C. So, determine whether the relation or the set A is equal to 1, 2, 3, 4 up to 14 defined as R is equal to x comma y such that 3x minus y is equal to 0 is reflexive, symmetric and transitive. ಸೊ ದಿಸ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ನೋಡಿ, ಪಾರ್ಟ್ ಸಿ ನಲ್ಲಿ 3 ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಾಲ್ವ್ ಒನ್ ಬೈ ಒನ್. ಸೊ ನಾವೀಗ ಇದನ್ನು ರಿಲೇಷನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ನೋಡಿ, ಇದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಸೆಟ್ಟನ್ನು ಗಮನಿಸೋಣ. 1 to 14. ಸೊ ದೇ ಗಿವನ್ ದ ಸೆಟ್ ಆಸ್ 1 to 14. ಸೊ relation is defined or given in the rule method. ಸೊ ಇಲ್ಲಿ ನಮಗೆ x, y such that 3x minus y is equal to 0 ಅಂತಿದೆ. ಸೊ ಇದು ನಮಗೆ ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಗಿವನ್ ಸೆಟ್ ಈಸ್ ನೋಡಿ ಫೈನೈಟ್ ಸೆಟ್ 14 ವರೆಗೆ ಅಲ್ಲಿಗೆ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ 1, 2, 3, 4 ಅಪ್ ಟು 14. ಸೊ ನಾವು ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ರಿಲೇಷನ್. ಓಕೆ, ರಿಲೇಷನ್ ಅನ್ನು ಕೊಟ್ಟಿರೋದು ರೂಲ್ ಮೆಥಡ್ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಏನು ಮಾಡಬೇಕು, ವಿ ಹ್ಯಾವ್ ಟು ರೈಟ್ ಆರ್ ಕನ್ವರ್ಟ್ ದಟ್ ಇಂಟು ರೋಸ್ಟರ್ ಫಾರ್ಮ್. ಸೊ ನಾವು ರೋಸ್ಟರ್ ಫಾರ್ಮ್ ಬರೆಯೋಣ. ಸೊ ರೋಸ್ಟರ್ ಫಾರ್ಮ್ ಬರೆಯೋದಕ್ಕಿಂತ ಮುಂಚೆ ನೋಡಿ, ನಮ್ಮ ರಿಲೇಷನ್ ಏನಿದೆ 3x minus y is equal to 0 ಅಂತ ಇದೆ. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಹಿಂಟ್ ನೋಡಿ, ರಿಲೇಷನ್ x and y are connected by this relation 3x minus y is equal to 0. ಸೊ ನಾವಿಲ್ಲಿ ಲೆಟ್ ಅಸ್ ಟ್ರೈ ಟು ರೈಟ್ ದ ಪೇರ್ಸ್. ಸೊ ನಾವಿಲ್ಲಿ ನೋಡಿ ಒಂದೊಂದೇ ಕೊಟ್ಕೊಂತ ಹೋಗೋಣ. ನೋಡಿ, x is equal to I will take 1. ಸೊ x ನ 1 ಹಾಕಿದ್ರೆ 3 into 1 minus y is equal to 0 or ಸೊ 3 is equal to, ಸೊ ಶಿಫ್ಟ್ y ಅನ್ನು ಶಿಫ್ಟ್ ಮಾಡಿ ರೈಟ್ ಹ್ಯಾಂಡ್ ಸೈಡ್ y is equal to 3. ಸೊ ಅಲ್ಲಿ ನನಗೆ ಒಂದು ಪೇರ್ ಯಾವ್ದು ಬಂತು? ಸೊ ವೆನ್ x is equal to 1 I get y is equal to 3 ಅಂದರೆ 1, 3. ಇಟ್ ಇಸ್ ಮೈ ಫಸ್ಟ್ ಪೇರ್. ಇದೇ ಥರ ನೀವು ಪೇರ್ಸನ್ನು ತಗೊಳ್ತಾ ಹೋಗೋಣ. ಸೊ ಪುಟ್ x is equal to 2 ನೋಡಿ ಇಲ್ಲಿ ಈ ರಿಲೇಷನಲ್ಲಿ. ಸೊ ದೆನ್ ಐ ಗೆಟ್ 3 into 2 minus y is equal to 0 ಆಯಿತು. 6 is equal to y. ಸೊ ಮೈ ನೆಕ್ಸ್ಟ್ ಪೇರ್ ಈಸ್ ಇಫ್ ಐ ಗಿವ್ 2 I get the pair y as 6, value of y as 6. ಸೊ x is equal to 3. ಸೊ ನಾವು 3 ಕೊಟ್ಟರೆ ನೋಡಿ 3x ಇದೆ, 3 into 3 minus y is equal to 0 ಅಲ್ಲಿಗೆ 9 is equal to y. ಸೊ ನೆಕ್ಸ್ಟ್ ಪೇರ್ ಏನು ಬಂತು ನಮಗೆ 3, 9. ಸೊ ದೆನ್ ಇಫ್ ಐ ಮೂವ್ ಟು ನೆಕ್ಸ್ಟ್ ಎಲಿಮೆಂಟ್ ಸೇ x is equal to 4, ಆಗ ನನಗೆ 3 into 4 ಓಕೆನಾ 3x minus y is equal to 0 ಅಲ್ಲಿಗೆ 12. ಸೊ ಐ ಗೆಟ್ ದ ಪೇರ್ ಆಸ್ 4, 12. ಸೊ ನಮ್ಮ ಪೇರ್ಸ್ ನೋಡ್ಕೊಡ್ರಿ 1, 3, 2, 6, 3, 9, 4, 12. ದೀಸ್ ಆರ್ ದ ಪೇರ್ಸ್. ಸೊ ಇಫ್ ಐ ಗಿವ್ 5 ನೋಡಿ 5 ಕೊಟ್ಟರೆ, ಸೊ ಇಲ್ಲೇ ನೋಡ್ಬಿಡೋಣ 3 into 5 ಐ ವಿಲ್ ಗೆಟ್ 15, ಬಟ್ ಇಯರ್ 14 ಇಸ್ ದ ಲಾಸ್ಟ್ ಎಲಿಮೆಂಟ್. ಸೊ ವಿ ಕ್ಯಾನಾಟ್ ಗಿವ್ x is equal to 5. ಸೊ ನಮ್ಮ ರಿಲೇಷನ್ ಈಗ ನೋಡಿ ರೋಸ್ಟರ್ ಫಾರ್ಮ್ ಕನ್ವರ್ಟ್ ಆಯಿತು. ಸೊ ಮೈ ಫಸ್ಟ್ ಪೇರ್ ಈಸ್ 1, 3, ಸೆಕೆಂಡ್ ಪೇರ್ ಈಸ್ 2, 6, ಥರ್ಡ್ ಪೇರ್ ಈಸ್ 3, 9, ನೆಕ್ಸ್ಟ್ ಪೇರ್ ಈಸ್ 4, 12. ಓಕೆನಾ? ಸೊ ಇದು ನಮ್ಮ ರಿಲೇಷನ್ನು. ಈಗ ನಮಗೆ ಈ ಥರ ಕೊಟ್ಟಿದ್ದಂಥ ರೂಲ್ ಮೆಥಡ್ ಇರ್ತಕ್ಕಂಥ ರಿಲೇಷನ್ ವಿ ಹ್ಯಾವ್ ಕನ್ವರ್ಟೆಡ್ ದಟ್ ಇಂಟು ರೋಸ್ಟರ್ ಫಾರ್ಮ್. ಸೊ ಈಗ ನಾವು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ನೋಡೋಣ. ನೋಡಿ, ರಿಫ್ಲೆಕ್ಸಿವ್ ಪ್ರಾಪರ್ಟಿ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಫ್ an element belongs to itself, then we say that that is a reflexive property. ಸೊ ಈಗ ನಮಗೆ ನೋಡಿರಿ ಇಲ್ಲಿ ಎಲಿಮೆಂಟ್ಸ್ ನಮಗೆ ಏನಿದೆ 1, 2, 3, 4 ಅಪ್ ಟು 14. ಸೊ ನಮಗೆ ಈ ರಿಲೇಷನಲ್ಲಿ ಗಮನಿಸಿದ್ರೆ ವಿ ಡೋಂಟ್ ಹ್ಯಾವ್ ಎನಿ ಎಲಿಮೆಂಟ್ಸ್. ನೋಡಿ ಇಲ್ಲಿ ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎಲಿಮೆಂಟ್ ಬಿಲಾಂಗ್ಸ್ ಟು, ಈ ಥರ ಹೇಳುತ್ತೆ ಜನರಲ್ ಪ್ರಾಪರ್ಟಿ ನಮಗೆ. ಎವ್ರಿ ಎಲಿಮೆಂಟ್ ಶುಡ್ ಬಿ ರಿಲೇಟೆಡ್ ಟು ಇಟ್ ಸೆಲ್ಫ್ ಅಂತ ಹೇಳುತ್ತೆ. ಸೊ ಇಲ್ಲಿ ನನಗೆ ಸೊ ಯಾವ ಎಲಿಮೆಂಟು ಕೂಡ ಅದೇ ಎಲಿಮೆಂಟ್ಗೆ ರಿಲೇಟ್ ಆಗಿಲ್ಲ. ಸೊ ಹಾಗಾಗಿ ನಮಗೆ ಸೊ ವಿ ಕೆನಾಟ್ ಫೈಂಡ್ 1, 1. ಸಿ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ 1, 1 ಇಲ್ಲ, 2, 2 ಇಲ್ಲ, 3, 3 ಇಲ್ಲ. ಸೊ ನಮಗೆ ಅದಕ್ಕೆ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ದೆನ್ ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಪ್ರಾಪರ್ಟಿ. ನೋಡಿ, ಸಿಮೆಟ್ರಿಕ್ ಪ್ರಾಪರ್ಟಿಗೆ ಹೋಗೋಣ. ಸೊ ಸಿಮೆಟ್ರಿಕ್ ಪ್ರಾಪರ್ಟಿ ನಮಗೆ ಏನು ಹೇಳುತ್ತೆ ಜನರಲ್ ಆಗಿ? ಸೊ ಎ ಬಿ, ಇಫ್ ವಿ ಹ್ಯಾವ್ ಎ ಪೇರ್ ಲೈಕ್ ಎ ಬಿ, ನಮಗೆ ಬಿ ಎ ಕೂಡ ಇರಬೇಕು ಅಂತ ಹೇಳುತ್ತೆ. ಆದರೆ ಇಫ್ ಐ ಟೇಕ್ ಎನಿ ಪೇರ್ ಸೇ 1, 3 ನೋಡಿ 1, 3 ನಮ್ಮ ರಿಲೇಷನಲ್ಲಿ ಇದೆ, ಬಟ್ ವಿ ಡೋಂಟ್ ಹ್ಯಾವ್ ಪೇರ್ ಲೈಕ್ 3, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೇರ್ ಫಾರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ನೋಡಿ, ಈ ಥರ ನಾವು ಸಿಮೆಟ್ರಿಕ್ ಪ್ರಾಪರ್ಟಿಯನ್ನು ಚೆಕ್ ಮಾಡ್ಬೋದು. ಸೊ ಇನ್ನೊಂದು ಪ್ರಾಪರ್ಟಿ ಇದೆ. ಸೊ ನಾವು ಟ್ರಾನ್ಸಿಟಿವ್ ಕೂಡ ಚೆಕ್ ಮಾಡಬೇಕು. ಸೊ ಟ್ರಾನ್ಸಿಟಿವ್ ಜನರಲ್ ಆಗಿ ನಮಗೆ, ಸೊ ವಿ ನೋ ದಟ್ ಟ್ರಾನ್ಸಿಟಿವ್ ಪ್ರಾಪರ್ಟಿ ಓಕೆನಾ. ಟ್ರಾನ್ಸಿಟಿವ್ ಪ್ರಾಪರ್ಟಿ ನಮಗೆ ಏನು ಹೇಳುತ್ತೆ? ಸೊ
ಓಕೆ, ಟ್ರಾನ್ಸಿಟಿವ್ ಪ್ರಾಪರ್ಟಿ ಇಲ್ಲೇ ನಾವು ನೋಡ್ಕೊಂಡ್ಬಿಡೋಣ. ಓಕೆನಾ, ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಪ್ರಾಪರ್ಟಿ ಜನರಲ್ ಆಗಿ ಬರೆಯೋಣ. ಎ ಬಿ ಅಂತಕ್ಕಂಥ ಪೇರ್ ನಮ್ಮ ರಿಲೇಷನಲ್ಲಿ ಇದ್ದು ಬಿ ಸಿ ಅಂತಕ್ಕಂಥ ಪೇರ್ ಇದ್ದರೆ ಸೊ ನಮಗೆ ಎ ಸಿ ಅಂತಕ್ಕಂಥ ಪೇರ್ ಕೂಡ ಇರಬೇಕು. ಸೊ ಜನರಲ್ ಆಗಿ ನಾವು ಬರೆದಿದ್ದೀವಿ. ಇದಕ್ಕೆ ಫಾಲೋ ಮಾಡುತ್ತಾ ಈ ಪೇರ್ಸ್ಗೆ ನೋಡಿ. ಸೊ ಈ ಥರ ಇರ್ತಕ್ಕಂಥ ಪೇರ್ಸ್ ಫಸ್ಟ್ ಆಫ್ ಆಲ್ ಇದಾವ ಅಂತ ಚೆಕ್ ಮಾಡಬೇಕು. ಎ ಬಿ ದೆನ್ ಬಿ ಸಿ ಅಂದರೆ ಬಿ ಇಂದ ಸ್ಟಾರ್ಟ್ ಆಗಬೇಕು. ಸೊ ಇಫ್ ಐ ಟೇಕ್ ಸೇ 1 3 ಅಂತಿದೆ ನೋಡಿ, ಇಲ್ಲಿ 3 9 ಅಂತಿದೆ. ಸೊ 1 3 ಬಿಲಾಂಗ್ಸ್ ಟು ಆರ್ ಆ್ಯಂಡ್ 3 9 ಬಿಲಾಂಗ್ಸ್ ಟು ಆರ್. ಓಕೆನಾ. ಸೊ 1 3 is present, then 3 9 is also present, but see 1 3 3 9 but 1 9 ನೋಡಿ ಎ ಸಿ ಅಂತ ಹೇಳಿದೆ. ಸೊ 1 9 ನಮಗಿಲ್ಲ ಇಲ್ಲಿ ನೋಡಿ, 1,9 ಅಂದರೆ 1,9 ಪೇರ್ ಈ ಪ್ರಾಪರ್ಟಿಯನ್ನು ಫಾಲೋ ಮಾಡೋದಿಲ್ಲ. ಹಾಗಾದರೆ ನಮಗೆ ತೀರ್ಮಾನ ಏನಾಯಿತು? ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಈ ಪ್ರಾಪರ್ಟೀಸ್ ಚೆಕ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಈ ಪೇರ್ಸ್ನ ನಾವು ಹೇಗೆ ಕಂಡುಹಿಡಿದ್ವಿ ಅಂತಂದರೆ ಬೈ ಯೂಸಿಂಗ್ ದಿಸ್ ರಿಲೇಷನ್ 3x - y = 0 is given. So go on substituting the values, then we get the corresponding pairs 1,3 2,6 3,9 4,12. ಓಕೆ. ಸೊ ಈ ಪ್ರಾಪರ್ಟಿ ನಮಗೆ ನೋಡಿ ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ, ಟ್ರಾನ್ಸಿಟಿವ್ ಕೂಡ ಆಗಲಿಲ್ಲ. ಸೊ ಇಟ್ ಈಸ್ ದ ಕ್ವಶನ್ ಕ್ಯಾರಿಂಗ್ 3 marks. Okay, ನೋಡಿ March 2015. So part C. So in this session we are discussing the questions of part C. Then let us go for next question. ನೋಡಿ 3 marks in question. So we have completed the question on relation. So next question ನೋಡೋಣ. ಪಾರ್ಟ್ ಸಿ ನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಎರಡು ಒಂದು ಹಾಕೋಣ. ಫೈಂಡ್ 2 numbers. ಓಕೆ, find 2 positive numbers. So we want to get the positive numbers. Find 2 positive numbers whose sum is 15 and sum of whose squares is minimum. Okay, another important question for 3 marks. ನೋಡಿ, ನಾವು ಪ್ರಶ್ನೆಯನ್ನು ಓದೋಣ ನೀಟಾಗಿ. ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಈಸ್ 15. ನನಗೆ ಸಮ್ ಕೊಟ್ಟಿದ್ದಾರೆ. ಸೊ ಯಾವುದೋ 2 ನಂಬರ್ಸ್ ಇದೆ. ಸೊ ಒಂದು x ಒಂದು y ಅನ್ಕೊಂಡ್ರೆ ಅವೆರಡು ಕೂಡಿಸಿದ್ರೆ 15 ಬರುತ್ತೆ. ಸಮ್ ಆಫ್ ಓಸ್ ಸ್ಕ್ವಯರ್ಸ್ ನೋಡಿ, ಸಮ್ ಆಫ್ ಓಸ್ ಸ್ಕ್ವಯರ್ಸ್ ಈಸ್ ಮಿನಿಮಮ್ ಅಂತ ಇದೆ. ಸೊ ನಾವು ಈ ಮ್ಯಾಕ್ಸಿಮಮ್ ಮಿನಿಮಮ್ ಚಾಪ್ಟ್ರಲ್ಲಿ how can we use derivatives to find out the maximum and minimum ಅಥವಾ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಆರ್ ಲೋಕಲ್ ಮಿನಿಮಮ್ ಅಂತ ಡಿಸ್ಕಸ್ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಿಂಪಲ್ ಪ್ರಶ್ನೆ. ಸೊ ಇಟ್ ಕ್ಯಾರೀಸ್ 3 marks. ನೋಡಿ, ಈಗ ನಂಬರ್ಸ್ ನಮಗೆ ಗೊತ್ತಿಲ್ಲ. ಸೊ ನಾವು ಅದನ್ನು ಲೆಟ್ ದ ನಂಬರ್ಸ್ ಬಿ ಎಕ್ಸ್ ಅಂಡ್ ವೈ ಅಂತ ಅನ್ಕೊಳ್ಳೋಣ. ಹಾಗಾದರೆ ನೋಡಿ, ಇಲ್ಲಿದೆ ಸಮ್ ಈಸ್ 15 ಅಂತ ಇದೆ. ಸೊ ಸಮ್ ಈಸ್ 15 ಅಂದರೆ ನಮಗೇನು ಕೊಟ್ಟಂಗೆ ಆಯ್ತು ಅವರು? ಸಮ್ ನೋಡಿ, ಸಮ್ ಈಸ್ 15. ಓಕೆ. ಸೊ ಅಂದರೆ ಅವೆರಡು ನಂಬರ್ಸ್ನ ಆ್ಯಡ್ ಮಾಡಿದ್ರೆ ಸೊ ವಿಲ್ ಗೆಟ್ 15. ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 15 ಅಂತ ಆಯಿತು. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಮೊದಲೇ ನಮಗೆ ಗೊತ್ತಿರಬೇಕು, ಯು ಕ್ಯಾನ್ ಸಾಲ್ವ್ ಫಾರ್ ಎಕ್ಸ್ ಆರ್ ವೈ. ಇಲ್ಲಿ 2 ನಂಬರ್ಸ್ ಇದೆ. ಒಂದು ಎಕ್ಸ್ ಅನ್ಕೊಂಡಿದ್ದೀವಿ, ಇನ್ನೊಂದು ವೈ ಅನ್ಕೊಂಡಿದ್ದೀವ. ಸೊ ನಮಗೆ ಒಂದು ನಂಬರ್ ಎಕ್ಸ್ ಆದರೆ ಇನ್ನೊಂದು ನಂಬರ್ ಏನು ವೈ. ಸೊ ಯು ಸಾಲ್ವ್ ಫಾರ್ ವೈ ಆರ್ ಎಕ್ಸ್. ಸೊ ನಾನು ಇಲ್ಲಿ ಏನು ಮಾಡ್ತೀನಿ? ಸೊ ಐ ವಿಲ್ ಸಾಲ್ವ್ ಫಾರ್ ವೈ. ಈಗ ನಾವು ವೈ ಸಾಲ್ವ್ ಮಾಡಿದ್ರೆ I will get y is equal to 15 minus x. So my numbers will be, one number is x, another number is y ಇತ್ತಾ. y ಅಂತಂದ್ರೆ ಏನಾಯ್ತು ಅಂದರೆ 15 minus x ಆಗುತ್ತೆ. ಸೊ ಇದಿಷ್ಟು ಇರಲಿಲ್ಲ. ಮತ್ತೆ ನೋಡಿ, ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ಸಮ್ ಆಫ್ ಫೋರ್ ಸ್ಕ್ವಯರ್ಸ್ ಈಸ್ ಮಿನಿಮಮ್. ಸೊ ಆಲ್ಸೋ ಗಿವನ್ ದಾಟ್, ಸೊ ಏನು ಕೊಟ್ಟಿದ್ದಾರೆ? ಆಲ್ಸೋ ಗಿವನ್ ದಾಟ್ ಸಮ್ ಆಫ್ ಫೋರ್ ಸ್ಕ್ವಯರ್ಸ್ ಈಸ್ ಮಿನಿಮಮ್ ಅಂದರೆ ಆ ನಂಬರ್, ನಾವು ನಂಬರ್ಸ್ ನಮ್ಮ ಹತ್ರ ಏನಿದೆ ಎಕ್ಸ್ ಮತ್ತು ವೈ ಇದೆ, ಆ 2 ನಂಬರ್ಸ್ಗಳ ಸಮ್ ಮಾಡಬೇಕು, ಆಮೇಲೆ ಸ್ಕ್ವಯರ್ ಮಾಡಬೇಕು. ನೋಡಿ, ಸಮ್ ಆಫ್ ಫೋರ್ ಸ್ಕ್ವಯರ್ಸ್ ಅಂದರೆ ಫಸ್ಟ್ ನಂಬರಿನ ಸ್ಕ್ವಯರು, ಸೆಕೆಂಡ್ ನಂಬರಿನ ಸ್ಕ್ವಯರು, ಅವುಗಳ ಸಮ್. ಇದು
ನೋಡಿ ಮಿನಿಮಮ್ ಅಂತ ಇದೆ, ಮಿನಿಮಮ್. ಸೊ ಸಮ್ ಅಂತ ಇರೋದ್ರಿಂದ ಸೊ ಐ ವಿಲ್ ಯೂಸ್ ದ ನೊಟೇಷನ್ ಆಸ್ ಎಸ್ ಅಂತ ನಾನು ಯೂಸ್ ಮಾಡ್ತೀನಿ. ಸೊ ದಟ್ ಈಸ್ ಸಮ್ ಆಫ್ ಸ್ಕ್ವೇರ್ಸ್ ಆಫ್, ನೋಡಿ ಸಮ್ ಆಫ್ ಸ್ಕ್ವೇರ್ಸ್ ಈಸ್ ಮಿನಿಮಮ್. ಸೊ ಈ ಥರ ಬರೀತೀನಿ. ಸೊ ಅಲ್ಲಿಗೆ ಎಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ ಪ್ಲಸ್, ನೋಡ್ರಿ ವೈ ಅಂತ ನಾನು ಆಲ್ರೆಡಿ ಈಗ ಹೇಳಿದೆ. ವೈ ಅಂತಂದರೆ ಸೊ ವಿ ಹ್ಯಾವ್ ಎಕ್ಸ್ಪ್ರೆಸ್ಡ್ ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್. ಅಲ್ಲಿಗೆ ನನಗೆ ವೈ ಜಾಗದಲ್ಲಿ ನಾನು 15 - x ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಹಾಗಾದರೆ ಇದು ರೈಟ್ ಹ್ಯಾಂಡ್ ಸೈಡ್ ಪೂರ್ತಿ ನಮಗೆ ಎಕ್ಸ್ ಮಾತ್ರ ಕಂಡು ಬರ್ತಾ ಇದೆ. ಇಟ್ ಈಸ್ ಅ ಫಂಕ್ಷನ್ ಆಫ್ ಎಕ್ಸ್. ಸೊ ಅದಕ್ಕೆ ನಾವು ಏನಂತ ಮಾಡ್ತೀವಿ, ಎಸ್ ಆಫ್ ಎಕ್ಸ್ ಅಂತ ಬರ್ಕೊಳ್ಬೋದು. ಅಂದರೆ ಫಂಕ್ಷನ್ ಆಫ್ ಎಕ್ಸ್, ಎಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 15 - x ಹೋಲ್ ಸ್ಕ್ವೇರ್. ಸೊ ಇದು ನಾವು ನಮ್ಮ ಮಾಹಿತಿ ಕ್ಲೀನಾಗಿ ನೋಡಿ ಪ್ರಾಬ್ಲಮ್ ಓದ್ಕೋಬೇಕು. ನಂಬರ್ಸ್ ಎಕ್ಸ್ ಆ್ಯಂಡ್ ವೈ ಅಂತ ಅಂದ್ಕೊಡ್ರಿ, ದೆನ್ ಯು ಸಾಲ್ವ್ ಫಾರ್ ವೈ. ಸಮ್ ಇಸ್ ಗಿವನ್ ಆಸ್ 15. ದೆನ್ ಸಮ್ ಆಫ್ ಸ್ಕ್ವೇರ್ಸ್ ಇಸ್ ಮಿನಿಮಮ್ ಅಂತಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮಿನಿಮಮ್ ಆಗಿರಬೇಕು. ಸೊ ಇಲ್ಲಿ ನಮಗೆ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಆರು ಯೂಸ್ ಮಾಡ್ಬೋದು, ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಆರು ಯೂಸ್ ಮಾಡ್ಬೋದು. ಮೋಸ್ಟ್ ಆಫ್ ದ ಕೇಸಸ್ ವಿ ಯೂಸ್ ದ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್. ಸೊ ಈಗ ನಮಗೆ ಇದು ಬಂತಲ್ಲ ನೋಡಿ, ಇದು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಅವಾಗ ನನಗಿದು ಎಸ್ ಡ್ಯಾಶ್ ಎಕ್ಸ್ ಅಂತ ಆಯಿತು. ಸೊ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ವಾಟ್ 2x ಪ್ಲಸ್, ನೋಡಿ ಇದಿಷ್ಟನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಚೈನ್ ರೂಲ್ ಪ್ರಕಾರ. ಸೊ ಇದು ಫಸ್ಟ್ ಪವರ್ ರೂಲ್ ಯೂಸ್ ಮಾಡೋಣ. x to the power of n ಅಂದರೆ n into x to the power of n minus 1. ಅಲ್ಲಿಗೆ 2 times 15 - x whole to the power of n minus 1 ಅಂದರೆ 1 ಆಯಿತು, ಇಂಟು ಡೆರಿವೇಟಿವ್ ಆಫ್ ಇನ್ನರ್ ಕ್ವಾಂಟಿಟಿ. ನೋಡಿ ಒಳಗಡೆ 15 - x ಇನ್ ಡಿಫ್ರೆನ್ಷಿಯೇಷನ್ ಬರೀಬೇಕು ಇಲ್ಲಿ, ಅಂದರೆ ಡೆರಿವೇಟಿವ್ ಬರೀಬೇಕು. ಸೊ ಡೆರಿವೇಟಿವ್ 15 is 0 ಮೈನಸ್ ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ to x is 1. ಅಲ್ಲಿಗೆ ಇಷ್ಟ ಆಯಿತು. ಅಂದರೆ ಅದು ಆ್ಯಕ್ಚುಲಿ ಏನಾಗುತ್ತೆ 2x. ಸೊ ಮೈನಸ್ 2 times 15 - x, ಇದು ಎಸ್ ಡ್ಯಾಶ್ ಎಕ್ಸ್. ಓಕೆ ನೋಡಿ ಇಲ್ಲಿ ಇದು ಸಿಂಪ್ಲಿಫೈ ಮಾಡೋಕ್ಕೆ ಅವಕಾಶ ಇದೆ. ಎಸ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ಬಂತಲ್ಲ 2x ಮೈನಸ್ 2 times. ಸೊ ಇಲ್ಲಿ ನನಗೆ ಈಗ ಓಕೆ ಇದನ್ನು ಮಲ್ಟಿಪ್ಲೈ ಮಾಡ್ಬೋದು. 2x ಓಕೆ ಎಸ್ ಡ್ಯಾಶ್ ಎಕ್ಸ್ ಅಲ್ವಾ, ಎಸ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 2x. ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 30 - 2 - ಪ್ಲಸ್ 2x ಆಯಿತು. ಸೊ ಅಲ್ಲಿಗೆ 2x ಪ್ಲಸ್ 2x ಅಂದರೆ 4x ಮೈನಸ್ 30. ಇದು ನಮ್ಮ ಫಸ್ಟ್ ಆರ್ಡರ್ ಡೆರಿವೇಟಿವ್. ದಿಸ್ ಇಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್. ನೆನ್ಪಿಟ್ಕೋಬೇಕು ಇದನ್ನು. ಫಸ್ಟ್ ಆರ್ಡರ್ ಡೆರಿವೇಟಿವ್ ಬಂತು ನಮಗೆ ಎಸ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 4x ಮೈನಸ್ 30. ಸೊ ನಾವೇನಂದರೆ ಟು ಗೆಟ್ ದ ಕ್ರಿಟಿಕಲ್ ಪಾಯಿಂಟ್ಸ್ ನಾವೇನು ಮೆಥಡ್, ವಿ ಈಕ್ವೇಟ್ ದ ಫಸ್ಟ್ ಆರ್ಡರ್ ಡೆರಿವೇಟಿವ್ ಟು 0. ಹಾಗಾದರೆ ಈ ಫಸ್ಟ್ ಆರ್ಡರ್ ಡೆರಿವೇಟಿವ್ನ 0 ಈಕ್ವೇಟ್ ಮಾಡೋಣ. ಸೊ ಲೆಟ್ ಅಸ್ ಪುಟ್ ಎಸ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಎಸ್ ಡ್ಯಾಶ್ ಎಕ್ಸ್ ಏನಿದೆ ನನಗೆ 4x ಮೈನಸ್ 30 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ನನಗೆ ಎಕ್ಸಿಗೆ ಸಾಲ್ವ್ ಮಾಡಿದ್ರೆ ನೋಡಿ 4x ಇಸ್ ಈಕ್ವಲ್ ಟು 30. ಸೊ ದಟ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ 30 ಡಿವೈಡೆಡ್ ಬೈ 4. ಸೊ ಇಲ್ಲಿಗೆ ನನಗೆ 2 15s 2 2s ಅಂದರೆ 15/2 ಆಯಿತು. ಸೊ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 15/2. ಓಕೆನಾ, 15/2. ಸೊ ಈ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮನ ಲೋಕಲ್ ಮಿನಿಮಾನ ಅಂತಕ್ಕಂಥ ಟೆಸ್ಟ್ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಆರ್ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್. ಸೊ ಇಲ್ಲಿ ನಮಗೆ ಆಲ್ರೆಡಿ ಮಿನಿಮಮ್ ಅಂತ ಕೊಟ್ಟಿರೋದ್ರಿಂದ ಸೊ ಇಟ್ ಇಸ್ ಬೆಟರ್ ಟು ಯೂಸ್. ನೋಡಿರಿ ಈ ಫಸ್ಟ್ ಆರ್ಡರ್ ಡೆರಿವೇಟಿವ್ ಇದೆ ನಮಗೆ, ಇದನ್ನು ಇನ್ನೊಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಅಲ್ಲಿಗೆ ನಮಗೆ ಏನಾಯಿತು ನೋಡಿ, ಎಸ್ ಡ್ಯಾಶ್ ಎಕ್ಸ್ ಇಸ್ ಆಲ್ರೆಡಿ ವಿ ಹ್ಯಾವ್ ಒಬ್ಟೈನ್ಡ್ 4x ಮೈನಸ್ 30. ಸೊ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡೋಣ. ಸರಿ, ಡಿಫ್ರೆನ್ಷಿಯೇಟ್ ಅಗೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಎಸ್ ಡ್ಯಾಶ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡೋದು ಏನು ಬಂತು, ಎಸ್ ಡಬಲ್ ಡ್ಯಾಶ್ ಎಕ್ಸ್ ಬಂತು. ರೈಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡಿ, ಡೆರಿವೇಟಿವ್ ಆಫ್ 4x ಏನು, ಓಕೆನಾ, ಡೆರಿವೇಟಿವ್ ಆಫ್ 4x ಇಸ್ ವಾಟ್ 4, ಡೆರಿವೇಟಿವ್ ಆಫ್ 30 ಇಸ್ 0. ಹಾಗಾದರೆ ನೋಡಿ ನಮ್ಮ ಸೆಕೆಂಡ್ ಡೆರಿವೇಟಿವ್ ಅಥವಾ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಟ್ ದಿಸ್ ಪಾಯಿಂಟ್, ಅಟ್ ವಿಚ್ ಪಾಯಿಂಟ್, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 15/2, ಸ್ಟಿಲ್ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್, 4 ಬರ್ತಾ ಇದೆ, ಅಂದರೆ ಇಟ್ ಈಸ್ ಪಾಸಿಟಿವ್, ಅಂದರೆ ಇದೇನು ಗ್ರೇಟರ್ ದ್ಯಾನ್ 0. ಸೊ ನಮ್ಮ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಪಾಸಿಟಿವ್ ಬಂದಿದೆ. ಅಂದರೆ ಅರ್ಥ ಏನು, second order derivative is positive means by second derivative test what it says, then that point which we got here x is equal to 15/2 is a point of local minima. ಹಾಗಾದರೆ ಇಲ್ಲಿ ಬರೀಬೋದು, by second derivative test x is equal to 15/2 is a point of local minima. ಓಕೆನಾ, ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ. ಹಾಗಾದರೆ ನೋಡಿ ಫೈನ್ 2 ಪಾಸಿಟಿವ್ ನಂಬರ್ಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ವಾಟ್ ಆರ್ ದೋಸ್ ನಂಬರ್ಸ್? ಹಾಗಾದ್ರೆ ನಮ್ಮ ನಂಬರ್ಸ್ ಯಾವಾಗಾದರೆ ಪಾಸಿಟಿವ್ ನಂಬರ್ಸ್. ನಾವು ಫಸ್ಟ್ಗೆ ಎಕ್ಸ್ ಆ್ಯಂಡ್ ವೈ ಅಂದ್ಕೊಂಡಿದ್ವಿ, ಆಲ್ರೆಡಿ ಒಂದು ಎಕ್ಸ್ ನಮಗೆ ಆಲ್ರೆಡಿ ನಮಗೆ ಬಂದುಬಿಟ್ಟಿದೆ. ಸೊ ದ ನಂಬರ್ಸ್ ಆರ್, ಬರೆಯೋಣ ಇಲ್ಲಿ ಲಾಸ್ಟ್ ಸ್ಟೆಪ್, ದ ನಂಬರ್ಸ್ ಆರ್. ಸೊ ಒಂದು ಆಲ್ರೆಡಿ 15/2, ಓಕೆ, ವಿ ಒಬ್ಟೈನ್ಡ್ ಎಕ್ಸ್ ಇಸ್ ಈಕ್ವಲ್ ಟು 15/2 ಆಲ್ರೆಡಿ ಬಂದುಬಿಟ್ಟಿದೆ. ಅಂಡ್ ವೈ ನೋಡಿ ಇನ್ನೊಂದು ನಂಬರ್ ನೋಡಿ, 15 - x ಅಂತ ಹೇಳಿದ್ವಿ ನಾವು, ಅಂದರೆ 15 - x ಅಂದರೆ 15/2. ಓಕೆನಾ, 15 - 15/2 ಅಂದರೆ x - y. ಸೊ ಈಗ ನಮಗೆ ಎಲ್ ಸಿ ಎಮ್ ತೊಗೊಂಡ್ರೆ 2 ಆಯಿತು. ಸೊ ಮಲ್ಟಿಪ್ಲೈ ಎವ್ರಿ ಟರ್ಮ್ ಬೈ ಎಲ್ ಸಿ ಎಮ್. ಅಲ್ಲಿಗೆ 15 2s 30, 30 - 15.
ಸೊ ಅದು ಕೂಡ ನಮಗೆ ನೋಡಿ 15/2. ಹಾಗಾದರೆ ದ ನಂಬರ್ಸ್ ಪಾಸಿಟಿವ್ ನಂಬರ್ಸ್ ಆರ್ 15/2, 15/2 ಎರಡೂ ಕೂಡ ಸೇಮ್ ಇದೆ. ಸೊ ಪಾಸಿಟಿವ್ ನಂಬರ್ಸ್ ಆರ್ 15/2 ಆ್ಯಂಡ್ 15/2. ಓಕೆ, ಸೊ ಅವುಗಳ ಸಮ್ಮು ನೋಡಿ 15 ಬರುತ್ತೆ. ಅಂದರೆ 15/2 ಪ್ಲಸ್ 15/2 ಆ್ಯಡ್ ಮಾಡಿ ನಮಗೆ ಸಮ್ ಎಷ್ಟು ಬರುತ್ತೆ? 15 ಬರುತ್ತೆ. ದೆನ್ ದಟ್ ಸಮ್ ಆಫ್ ಸ್ಕ್ವೇರ್ಸ್ ಈಸ್ ಮಿನಿಮಮ್ ಅಂತ ಹೇಳಿದ್ದಾರೆ. ಸೊ ಇದು ಅಪ್ಲಿಕೇಶನ್ ಆಫ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಸೊ ನೋಟ್ ಡೌನ್ ದಿಸ್ ಎಕ್ಸಾಂಪಲ್. ಸೊ ಈ ಸೆಷನಲ್ಲಿ ಪಾರ್ಟ್ಸಿಗೆ ಸಂಬಂಧಪಟ್ಟಂಥ 2 ಕ್ವಶನ್ಸನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಓಕೆನಾ? ಕ್ಯಾರಿಂಗ್ 3 ಮಾರ್ಕ್ಸ್. ಒಂದು ರಿಲೇಷನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಇನ್ನೊಂದು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸೊ ಎರಡನ್ನೂ ಕೂಡ ನೀವು ಅಪ್ಡೇಟ್ ಮಾಡ್ಕೊಳ್ಳಿ.